ಮೂವಿ ಹೆಸರು ಆಲ್ಫಾ. 1999ನೇ ಇಸ್ವಿನಲ್ಲಿ ಭಾರತ ಪಾಕಿಸ್ತಾನದ ಕಾರ್ಗಿಲ್ ಯುದ್ಧ ಆಗತ್ತೆ. ಆಬ್ವಿಯಸ್ಲಿ ಭಾರತ ಗೆದ್ದಿರುತ್ತೆ. ಆದ್ರೆ ಈ ಯುದ್ಧದಲ್ಲಿ ಎಷ್ಟೊಂದ್ ಜನ ಸೋಲ್ಜರ್ಸ್ಗಳು ತೀರೋಗಿರ್ತಾರೆ. ಇದೆಲ್ಲವನ್ನ ನೋಡಿ ಕರ್ನಲ್ ವಿಕ್ರಾಂತ್ ಮತ್ತೆ ಫತೆ ಅನ್ನುವ ಇಬ್ರು ಹೈ ರ್ಯಾಂಕಿಂಗ್ ಮಿಲಿಟರಿ ಆಫೀಸರ್ಸ್ ಗಳಿಗೆ ಬಹಳ ಬೇಜಾರಾಗತ್ತೆ. ಸೊ ಇಬ್ರು ಸೇರ್ಕೊಂಡು ಆಲ್ಫಾ ಅನ್ನುವ ಒಂದು ಪ್ರೋಗ್ರಾಮ್ ಅನ್ನ ಶುರು ಮಾಡ್ತಾರೆ. ಸೈಂಟಿಸ್ಟ್ ಗಳನ್ನೆಲ್ಲ ಒಟ್ಟುಗೂಡಿಸಿ ಮಾಮೂಲಿ ಸೈನಿಕರನ್ನ ಸೂಪರ್ ಸೈನಿಕರನ್ನಾಗಿ ಹೇಗೆ ಮಾಡೋದು ಅಂತ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. 3 ವರ್ಷ ರಿಸರ್ಚ್ ಮಾಡ್ತಾರೆ. ಕೆಲವೊಂದು ಆಯ್ದ ಸೈನಿಕರಿಗೆ ಈ ಸೆರೆಮನ್ನ ಕೊಡ್ತಾರೆ. ಎಲ್ರೂ ಶಕ್ತಿ ಬೇಜಾನ್ ಜಾಸ್ತಿ ಆಗ್ಬಿಡುತ್ತೆ. ಕ್ಯಾಪ್ಟನ್ ಅಮೆರಿಕಾ ಲೆವೆಲ್ ಗಲ್ದಿದ್ರು ಮಾಮೂಲಿ ಮನುಷ್ಯರಿಗೆ ಹೋಲಿಸ್ಕೊಂಡ್ರೆ ಶಕ್ತಿ ಜಾಸ್ತಿ ಇದೆ. ಸೊ ಹೈಯರ್ ಅಥಾರಿಟಿಗಳೆಲ್ಲ ಫೇಸ್ 2 ಆಫ್ ಆಲ್ಫಾ ಪ್ರೋಗ್ರಾಮ್ ಗೆ ಅಪ್ರೂವಲ್ ಕೊಡ್ತಾರೆ. ಸೊ ಆಲ್ಫಾ ಸೆರಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈ ಕಡೆ ವಿಕ್ರಾಂತ್ ಅವರ ಹೆಂಡತಿ ಪ್ರೆಗ್ನೆಂಟ್, ಆದ್ರೆ ಅವ್ರಿಗೆ ಹಾರ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಡೆಲಿವರಿ ಮಾಡುವಾಗ ಸಾಯ್ಬಹುದು ಅಂತ ಡಾಕ್ಟರ್ ಹೇಳಿರ್ತಾರೆ. ಸೊ ವಿಕ್ರಾಂತ್ ಏನ್ ಮಾಡ್ತಾರೆ, ಆಲ್ಫಾ ಸೀರಮ್ ನ ಕದ್ಕೊಂಡ್ ಬಂದ್ಬಿಟ್ಟು ಹೆಂಡತಿ ಕೊಟ್ಬಿಡ್ತಾರೆ. ಸೊ ಇವ ಒಂದು ಹಾರ್ಟ್ ಪ್ರಾಬ್ಲಮ್ ಖತಮ್, ಪ್ರೆಗ್ನೆನ್ಸಿ ನಾರ್ಮಲ್ ಆಗುತ್ತೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸೀರಮ್ ಕೊಟ್ಟು 10 ತಿಂಗಳ ನಂತರ ಈ ಸೋಲ್ಜರ್ಸ್ ಗಳಿಗೆ ಬ್ರೈನ್ ಹೆಮರೇಜ್ ಆಗಿ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಆ ಸೈಡ್ ಎಫೆಕ್ಟ್ಸ್ ವಿಕ್ರಾಂತ್ ಅವರ ಹೆಂಡತಿಗೂ ಆಗತ್ತೆ, ಅವರು ಕೂಡ ಸತ್ತೋಗ್ಬಿಡ್ತಾರೆ. ಸಾಯೋಕೆ ಮುಂಚೆ ಹೆಣ್ಣು ಮಗುಗೆ ಜನ್ಮ ಕೊಡ್ತಾರೆ. ಈಗ ವಿಕ್ರಾಂತ್ ತನ್ನ ಹೆಂಡತಿಗೆ ಇಂಜೆಕ್ಷನ್ ಕೊಟ್ಟವ್ರೆ ಅಂತ ಫತೇ ಸಿಂಗ್ ಗೊತ್ತಾಗುತ್ತೆ. ಸೊ ಅವ್ರು ಬಂದು ಹೇಳ್ತಾರೆ, ನಿನ್ ಹೆಂಡತಿಗೆ ಸೀರಮ್ ಕೊಟ್ಟಿದ್ಯಾ, ಸೊ ಆ ಸೀರಮ್ ಮಗುಗೂ ಹೋಗಿರತ್ತೆ. ಈ ಕಾರಣದಿಂದ ಈ ಮಗು ಸೈನ್ಯಕ್ಕೆ ಸೇರ್ಬೇಕು, ದೇಶದ ಪ್ರಾಪರ್ಟಿ ಅದು, ಇದನ್ನ ನಿನ್ ಜೊತೆ ಇರೋಕ್ ನಾನ್ ಬಿಡೋದಿಲ್ಲ ಅಂತ ಹೇಳಿ ಮಗುನ ಎತ್ಕೊಂಡು ಹೋಗ್ಬಿಡ್ತಾರೆ. ಆತ ಮಗು ಎತ್ಕೊಂಡು ಹೋಗಿರೋದು ವಿಕ್ರಮ್ಗೆ ಗೊತ್ತಿರೋದಿಲ್ಲ. ಹೆಂಡತಿ ಸತ್ತ ದುಃಖದಲ್ಲಿರ್ತಾರೆ. ಒಂದ್ಸಲ ಗೊತ್ತಾಗಿದ ತಕ್ಷಣ ಗನ್ ತಗೊಂಡೋಗಿ ಬಡತದೆ, ನನ್ನ ಮಗಳು ಕೊಟ್ರೆ ಸರಿ, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತಾರೆ. ಆದ್ರೆ ಸೀರಮ್ ನ ಸೈಡ್ ಎಫೆಕ್ಟ್ ಇಂದ ಮಗು ಕೂಡ ಸತ್ತೋಗಿದೆ. ಸೊ ವಿಕ್ರಾಂತ್ ಫುಲ್ಲು ಬೇಜಾರ್ ಮಾಡ್ಕೊಂಡು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೊಂಟು ಬಿಡ್ತಾರೆ. ಆರ್ಮಿನವರು ವಿಕ್ರಾಂತ್ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡು ಈ ಫತೇ ಸಿಂಗ್ ನ ಡಿಮೋಟ್ ಮಾಡ್ಬಿಡ್ತಾರೆ. ಯಾಕೆ, ಟ್ರಯಲ್ ಆಗಿಲ್ದಲೆ ಇಷ್ಟೊಂದ್ ಜನ ಸೋಲ್ಜರ್ಸ್ ಗಳಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ರನ್ನೆಲ್ಲ ಸಾಯೋಕೆ ನೀನೆ ಕಾರಣ ಆಗಿದ್ಯಾ ಅಂತೇಳಿ. ಜೊತೆಗೆ ಪೋಸ್ಟ್ ಅನ್ನ ಚೇಂಜ್ ಮಾಡ್ಬಿಟ್ಟು ಚಿರಾಪುಂಜಿಲಿ ಯಾವ್ದೋ ಒಂದು ಬೇಸ್ಗೆ ಹಾಕ್ತಾರೆ. ಈ ಮನುಷ್ಯನ್ಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ, ಆಲ್ಫಾ ಪ್ರೋಗ್ರಾಮ್ ನಲ್ಲೇ ವರ್ಕ್ ಮಾಡ್ಬೇಕು ಅಂತ ಆಸೆ. ಬಟ್ ಆಲ್ಫಾ ಪ್ರೋಗ್ರಾಮ್ ನ ಆರ್ಮಿನವರು ಕ್ಲೋಸ್ ಮಾಡಿಟ್ಟವ್ರೆ. ಆದ್ರೂ ಕೂಡ ಇವರು ಕದ್ದು ಆಲ್ಫಾ ಪ್ರೋಗ್ರಾಮ್ ಅನ್ನ ಮುಂದುವರಿಸ್ತಾರೆ. ಯಾಕಂದ್ರೆ ಆಲ್ಫಾ ಪ್ರೋಗ್ರಾಮ್ ನಲ್ಲಿ ಅಷ್ಟೊಂದ್ ಜನ ಸತ್ರು ಕೂಡ ಒಂದೇ ಒಂದು ಸಕ್ಸಸ್ ಸ್ಟೋರಿ ಇವರ ಕಣ್ಮುಂದೆ ಇದೆ. ಯಾವ್ದಂದ್ರೆ ವಿಕ್ರಾಂತ್ ರವರ ಮಗಳು. ಈ ಫತೆ ಆ ಮಗಳು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ವಿಕ್ರಾಂತ್ಗೆ ಸುಳ್ಳು ಹೇಳ್ಬಿಟ್ಟು ಸೀಕ್ರೆಟ್ ಆಗಿ ಮಗಳಿಗೆ ಟ್ರೈನಿಂಗ್ ಕೊಟ್ಟು ಬೆಳೆಸ್ತಾ ಇರ್ತಾನೆ. ಆಲ್ಫಾ ಪ್ರೋಗ್ರಾಮ್ ನ ಹೆಡ್ ಜಾನ್ ವರ್ಗೀಸ್ ಇರ್ತಾರಲ್ಲ ಸೈಂಟಿಸ್ಟ್, ಅವರ ಗರಡಿಯಲ್ಲಿ ಈ ಮಗಳಿಗೆ ಸೀತಾ ಅಂತ ಹೆಸರಿಟ್ಬಿಟ್ಟು ರಿಸರ್ಚ್ ಮಾಡ್ಲಿಕ್ಕೆ ಬಿಟ್ಟಿರ್ತಾನೆ. ಈಗ ಸೀತಾ ಮತ್ತೆ ಜಾನ್ ವರ್ಗೀಸ್ ರಾಜಸ್ಥಾನದಲ್ಲಿದ್ದಾರೆ. ಚಿರಾಪುಂಜಿಯಿಂದ ರಾಜಸ್ಥಾನಕ್ಕೆ ಆಗಾಗ ಈ ಫತೇ ಸಿಂಗ್ ಹೋಗಿ ಬರ್ತಿರ್ತಾರೆ. ಸೀತಾ ದೊಡ್ಡವಳು ಆಗ್ತಾ ಆಗ್ತಾ ಆಕೆಯ ಬುದ್ಧಿ ಮತ್ತೆ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಶಕ್ತಿ ಇನ್ನೂ ಬಂದಿರೋದಿಲ್ಲ. ಆದ್ರೆ ಒಂದ್ 10-12 ವರ್ಷ ಆಗಿ ಈಕೆ ದೊಡ್ಡವಳಾದ್ಮೇಲೆ ಶಕ್ತಿ ಒಂದೊಂದಾಗಿ ಬರ್ತಾ ಹೋಗುತ್ತೆ. ಫತೇ ಸಿಂಗ್ ಏನೆ ಖುದ್ದಾಗಿ ಬಂದು ಸೀತಾಗೆ ಮಿಲಿಟರಿ ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ಯಾರಲಲ್ ಆಗಿ ಜಾನ್ ವರ್ಗೀಸ್ ಈಕೆಯ ಬ್ಲಡ್ ನಿಂದ ಪರ್ಫೆಕ್ಟ್ ಆಲ್ಫಾ ಸೀರಮ್ ಅನ್ನ ತಯಾರು ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಸರಿ, ಇದಾಗಿ ಒಂದಷ್ಟು ವರ್ಷಗಳು ಕಳೀತವೆ. ಈಗ ವಿಕ್ರಾಂತ್ ಅವರು ರಾ ಚೀಫ್ ಆಗ್ಬಿಟ್ಟಿದ್ದಾರೆ. ಇವ್ರಿಗೆ ಒಂದು ಮೆಸೇಜ್ ಬರುತ್ತೆ, DRDO, NSG ಇತರೆ ಸಂಸ್ಥೆಗಳಿಂದ 6 ಜನಗಳನ್ನ ಸಾಯಿಸಲಾಗಿದೆ ಅಂತ. ಈ 6 ಜನಗಳಲ್ಲೂ ಕಾಮನ್ ಇರೋದೇನು ಅಂದ್ರೆ ಆಲ್ಫಾ ಪ್ರೋಗ್ರಾಮ್ಗೆ ಅಪ್ರೂವಲ್ ಕೊಟ್ಟಿದ್ ಇವ್ರುಗಳೇ. ಸೊ ವಿಕ್ರಾಂತ್ಗೆ ಅರ್ಥ ಆಗುತ್ತೆ ಇದಕ್ಕೂ ಆಲ್ಫಾಗೂ ಏನೋ ಸಂಬಂಧ ಇದೆ ಅಂತ. ಡೈರೆಕ್ಟ್ ಸಿಂಗ್ ಹತ್ರ ಹೋಗ್ತಾರೆ, ಏನಾಗ್ತಿದೆ ಅಂತ ಕೇಳ್ತಾರೆ. ಆಗ ಸಿಂಗ್ ಹೇಳ್ತಾರೆ, ಈ ಕೊಲೆಗಳನ್ನ ಮಾಡಿರೋದು ಬೇರೆ ಯಾರು ಅಲ್ಲ, ನಿಮ್ಮ ಮಗಳೇ. ನಾನು ಅವಳನ್ನ ಆಲ್ಫಾ ಸೋಲ್ಜರ್ ಆಗಿ ಎಲ್ಲರಿಂದ ಕದ್ದು ಬೆಳೆಸ್ತಿದ್ದೆ. ಈಗ ಆಲ್ಫಾ ಸೆರಮ್ ಅವಳ ತಲೆಗೆ ಹತ್ಬಿಟ್ಟು ಅವಳ ತಲೆ ಕೆಟ್ಟೋಗ್ಬಿಟ್ಟು ಆಲ್ಫಾ ಪ್ರೋಗ್ರಾಮ್ ನ ಯಾರ್ಯಾರು ಮಾಡಿದ್ರು ಅವ್ರನ್ನೆಲ್ಲ ಸಾಯಿಸ್ತಾವಳೆ. ನೆಕ್ಸ್ಟ್ ನಾವಿಬ್ರೆ ಟಾರ್ಗೆಟ್ ಅಂತ. ಈಗ ಸೀತಾ ವಿಕ್ರಾಂತ್ ಬಗ್ಗೆ ರಿಸರ್ಚ್ ಮಾಡಿ ಶುರು ಮಾಡ್ತಾರೆ. ಅವರು 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಸ್ಪೇನ್ಗೆ ಹೋಗಿ ಬರ್ತಿರ್ತಾರೆ. ಹಾಗಿದ್ರೆ ಸ್ಪೇನ್ ಅಲ್ಲಿ ಏನೋ ಸ್ಪೆಷಲ್ ಇದೆ ಅಂತ ಹೇಳಿ ಸೀತಾ ಸ್ಪೇನ್ ನಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಹೊರಟು ಬಿಡ್ತಾರೆ. ಸೊ ಬೇಸಿಕಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ವಿಕ್ರಾಂತ್ಗೆ ಅವಳಿ ಜವಳಿ ಮಕ್ಕಳಾಗಿರ್ತವೆ. ಒಂದು ಮಗುನ ಕದ್ದು ಬಿಟ್ಟು ಸ್ಪೇನ್ ನಲ್ಲಿ ಬೆಳೆಸಿರ್ತಾರೆ. ಆಕೆ ಹೆಸರು ದುರ್ಗಾ. ಈಗ ವಿಕ್ರಾಂತ್ ಬಂದು ದುರ್ಗಾಗೆ ಅಲರ್ಟ್ ಮಾಡ್ತಾರೆ, ಸೀತಾ ಅಂತ ನಿಮ್ಗೊಬ್ಳ ಅಕ್ಕ ಇದ್ದಾಳೆ, ಅವಳು ರೌಡಿ ಆಗ್ಬಿಟ್ಟವಳೆ, ನನ್ನನ್ನು ಕೊಲೆ ಮಾಡ್ತಾಳೇನೋ ಅಂತ. ಬಟ್ ಈ ದುರ್ಗಾಗೆ ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ ವಿಕ್ರಾಂತ್ ಸೋಲ್ಜರ್ ತರ. ಸೊ ನನಗೇನ್ ಭಯ ಇಲ್ಲ, ನಾನ್ ಸೇಫ್ ಆಗಿರ್ತೀನಿ ಅಂತ ದುರ್ಗಾ ಹೇಳ್ತಾರೆ. ಆದ್ರೂ ಕೂಡ ಸೇಫ್ಟಿ ಇರ್ಲಿ ಅಂತ ಕಾಶ್ಮೀರದಲ್ಲಿ ಅವ್ರ ಅಮ್ಮನ ಮನೆಯಲ್ಲಿ ದುರ್ಗಾನ ಇರಿಸ್ತಾರೆ. ಬಟ್ ಸೀತಾ ಫಾಲೋ ಮಾಡ್ಕೊಂಡು ಕಾಶ್ಮೀರದ ಮನೆಗೆ ಬಂದ್ಬಿಡ್ತಾಳೆ. ಮನೆಯಲ್ಲಿ ದುರ್ಗಾ ಇರ್ತಾಳೆ. ಸೊ ದುರ್ಗನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ದುರ್ಗಾ ಹೇಳ್ತಾಳೆ, ಸಾರಿ ನಾನ್ ನಿನ್ ತಂಗಿ, ನನ್ ಮೇಲೆ ಅಟ್ಯಾಕ್ ಮಾಡ್ತಿದ್ಯಾ ಅಂತ. ಹಂಗೂ ಕೇಳೋದಿಲ್ಲ, ತಂಗಿ ಆಗ್ಬಿಟ್ರೆ ಏನ್ ತಪ್ಕೊಳಕ್ಕಾಗುತ್ತೆ ಅಂತ ಹೇಳಿ ಚೆನ್ನಾಗಿ ಹೊಡೆಯೋಕ್ ಶುರು ಮಾಡ್ತಾಳೆ. ದುರ್ಗಾನು ಏನ್ ಕಮ್ಮಿ ಇಲ್ಲ, ವಾಪಸ್ ಹೊಡಿತಾಳೆ. ಆದ್ರೂ ಕೂಡ ಸೀನಿಯರ್ ಆಗಿರೋದ್ರಿಂದ ಸೀತಾ ದುರ್ಗಾನ ಇನ್ನೇನ್ ಕತ್ತಿಸ್ಕಿ ಸಾಯಿಸ್ಬಿಡ್ಬೇಕು. ಅಷ್ಟರಲ್ಲಿ ಅವ್ರ ಅಪ್ಪ ಬಂದ್ಬಿಟ್ಟು ಗನ್ ತಗೊಂಡ್ ಶೂಟ್ ಮಾಡ್ಬಿಡ್ತೀನಿ ಅಂತಾನೆ. ಅವಾಗ ಸೀತಾ ದುರ್ಗಾನ ಸಾಯಿಸೋದು ಬಿಟ್ಟು ಸುಮ್ನಾಗ್ತಾರೆ. ಬಟ್ ಆಲ್ಫಾ ಬೀಯಿಂಗ್ ಆಲ್ಫಾ ನಾಟಕ ಆಡ್ಕೊಂಡು ಇವರಿಬ್ಬರನ್ನ ಕಟ್ ಹಾಕ್ಬಿಡ್ತಾಳೆ. ಬಟ್ ಆದ್ರೂ ಅಪ್ಪ ಮಗಳು ಸುಮ್ನಾಗೋದಿಲ್ಲ.
ಫತೆ ಅಂಡ್ ಆಲ್ಫಾ ಕಥೆಯನ್ನ ಸೀತಾಗೆ ಹೇಳ್ತಾರೆ. ಆಗ ಸೀತಾ ಹೇಳಲಿಕ್ ಶುರು ಮಾಡ್ತಾರೆ, ಫತೇನನ್ನ ಚಿಕ್ಕ ವಯಸ್ಸಿಂದಲೂ ಎಕ್ಸ್ಪೆರಿಮೆಂಟ್ ಮಾಡೋ ತರ ಒಂದೇ ಜಾಗದಲ್ಲಿ ಕೂಡ ಹಾಕಿ ಟ್ರೈನಿಂಗ್ ಕೊಡ್ತಿದ್ರು, ಭಾರತದ ದೊಡ್ಡ ಸೋಲ್ಜರ್ ಮಾಡ್ಬೇಕು ಅಂತ. ಈ ಕಾರಣದಿಂದ ನನಗೆ ಅವ್ರ ಮೇಲೆ ಅಭಿಮಾನ ಇತ್ತು, ಒಳ್ಳೆ ಕೆಲಸಕ್ಕೆ ನನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ತಂದೆ ಸಮಾನವಾಗಿ ಕಾಣ್ತಿದ್ದೆ. ಅದರ ಜೊತೆಗೆ ಡಾಕ್ಟರ್ ವರ್ಗೀಸ್ ನನ್ನ ಮೇಲೆ ರಿಸರ್ಚ್ ಅನ್ನ ಮಾಡ್ತಿದ್ರು. ಒಂದಿನ ವರ್ಗೀಸ್ ಹೇಳಿದ್ರು, ಫತೆ ನಿನ್ನ ಮಗಳ ತರ ನೋಡ್ಕೊಳ್ತಿಲ್ಲ, ನಿನ್ನ ಬ್ಲಡ್ ನಿಂದ ಒಂದು ಸೀರಂ ತಯಾರಿಸೋಕೆ ನೋಡ್ತಿದ್ದಾನೆ. ಆದ್ರೆ ನನ್ನ ರಿಸರ್ಚ್ ನಲ್ಲಿ ಗೊತ್ತಾಯ್ತು, ಈ ಸೀರಂ ಬ್ಲಡ್ ನಿಂದ ತಯಾರಾಗೋದಿಲ್ಲ, ಬ್ರೈನ್ ನಿಂದ ತಯಾರಾಗೋದು ಅಂತ. ಅದನ್ನ ಮಾಡೋಕ್ ಹೋದ್ರೆ ಸೀತಾ ಕೋಮಾಗ್ ಹೋಗೋ ಚಾನ್ಸ್ ಇರುತ್ತೆ. ಈ ಕಾರಣದಿಂದ ವರ್ಗೀಸ್ ಮಾಡೋಕ್ ರೆಡಿ ಇಲ್ಲ. ಬಟ್ ಫತೆ ಅವಳನ್ನ ಸಾಯಿಸೋಕು ಸಿದ್ಧ ಇದ್ದ. ಹೀಗೆ ಒಂದಿನ ಆಲ್ಫಾದು ಹೊಸ ಸೀರಂನ ಬಗ್ಗೆ ಹೇಳ್ತಾ ಯಾವ್ದೋ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿ ಫತೆ ದುಡ್ಡು ತಗೊಳ್ತಿದ್ದ. ಅದನ್ನ ವರ್ಗೀಸ್ ನೋಡ್ಬಿಟ್ರು. ಆ ವ್ಯಕ್ತಿ ದುಡ್ಡು ಕೊಟ್ಬಿಟ್ಟು ಹೇಳ್ತಿದ್ದ, ಇನ್ನು ಮೇಲೆ ಆಪರೇಷನ್ ಒಡಿಸಿಯನ್ನ ಯಾರು ನಿಲ್ಸೋಕ್ ಸಾಧ್ಯ ಇಲ್ಲ ಅಂತ. ಆಗ ವರ್ಗೀಸ್ಗೆ ಅರ್ಥ ಆಯ್ತು, ಇವನೇನೋ ಕುತಂತ್ರ ಮಾಡ್ತಾವನೆ ಅಂತ. ಸೊ 5 ಜನ ಮಿಲಿಟರಿ ಹತ್ರ ಇವ್ರಿಗೆ ಅಪ್ರೂವಲ್ ಕೊಟ್ಟಿದ್ರಲ್ಲ ಆಲ್ಫಾ ಪ್ರೋಗ್ರಾಮ್ಗೆ, ಅವ್ರಿಗೆ ಈ ವಿಚಾರವನ್ನ ವರ್ಗೀಸ್ ಹೇಳಿದ್ರು. ಸೊ ಫತೆ ಏನ್ ಮಾಡಿದ್ರು, ಸೀತಾನ ಮುಖಾಂತರ ಇಲ್ಲ ಸಲ್ಲದನ್ನ ಆಕೆಯ ತಲೆಗೆ ತುಂಬಿ ಈ 5 ಜನರನ್ನ ಸಾಯಿಸ್ಬಿಟ್ರು. ಸೊ ಫತೆ ಈ ವಿಚಾರವನ್ನೆಲ್ಲ ಸೀತಾಗೆ ಹೇಳಿದ್ರು. ನಿಜವಾದ ದೇಶದ್ರೋಹಿ ಆ 5 ಜನಗಳಲ್ಲ, ಈ ಫತೆ ಅಂತ. ಅಂಡ್ ವರ್ಗೀಸ್ ಹೇಳ್ತಾರೆ, ನೀನ್ ತಲೆ ಮರೆಸ್ಕೊಂಡು ಹೋಗ್ಬಿಡು ದೂರ ಅಂತ. ಬಟ್ ಸೀತಾ ಅದಕ್ಕೆ ಒಪ್ಪೋದಿಲ್ಲ. ಅಲ್ಲಿರುವ ಲ್ಯಾಬ್ ಅನ್ನೆಲ್ಲ ಸೂಟ್ ಹಾಕ್ಬಿಟ್ಟು ಫತೆನೆ ಕೊಲೆ ಮಾಡ್ಬಿಡ್ತೀನಿ ಅಂತ ಹೊರಟ್ರು. ಅಂಡ್ ವರ್ಗೀಸ್ ಇನ್ನೊಂದು ಮಾತು ಹೇಳ್ತಾರೆ, ರಾ ಚೀಫ್ ಕುಶಾಲ್ ಇದ್ರಲ್ಲ, ಅವರನ್ನ ಭೇಟಿಯಾಗು, ನಿಂಗೆ ಇನ್ನೊಂದು ದೊಡ್ಡ ರಹಸ್ಯ ಗೊತ್ತಾಗುತ್ತೆ ಅಂತ. ಸೊ ಅವತ್ತಿನಿಂದ ಫತೇನ ಎಲ್ಲಾ ಪ್ರಯತ್ನಗಳನ್ನ ಮಟ್ಟ ಹಾಕ್ತಾ ರಾ ಚೀಫ್ ನ ಹಿಂದೆ ಬಿದ್ದಿದ್ದಾರೆ ಸೀತಾ. ರಾ ಚೀಫ್ ಹೆಸರು ವಿಕ್ರಾಂತ್ ಅಲ್ವಾ, ನಾಟ್ ಕುಶಾಲ್, ಸಾರಿ. ಸೊ ಈಕೆ ಕುಶಾಲ್ ಹಿಂದೆ ಬಿದ್ದಿರೋದು ಅವ್ರನ್ನ ಸಾಯಿಸೋಕಲ್ಲ, ಅವ್ರನ್ನ ಭೇಟಿಯಾಗ್ಲಿಕ್ಕೆ ಅಂತ ಗೊತ್ತಾಯ್ತು. ಸೊ ಸೀತಾ ಸ್ಟೋರಿ ಕೇಳಿ ವಿಕ್ರಾಂತ್ ಅಂತ ದುರ್ಗಾ ಹೇಳ್ತಾರೆ, ಆ ಫತೆನ ಸಾಯಿಸೋಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ. ಬಟ್ ಸೀತಾ ನೋ, ನಾನು ಒಂಟಿ ಬಿಟ್ರೆ ಸುಂಟ್ರು ಗಾಳಿ ನಾನೇ ಸಾಯಿಸ್ಬೇಕು ಅಂತ ಹೊರಟು ಬಿಡ್ತಾರೆ. ಜೊತೆಗೆ ಈಕೆ ವಿಕ್ರಾಂತ್ ನ ತಂದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆ ಅವತ್ತಿನಿಂದ ನನ್ನನ್ನ ಬಿಡಿಸೋಕ್ ಬರ್ಲಿಲ್ಲ ಅಂತ ಕೋಪ. ಸರಿ, ಈಕೆ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಫತೆ ಕಡೆ ಅವರು ಇವ್ರು ಇರೋ ಮನೆಯ ಸುತ್ತ ಕವರ್ ಆಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ ಶುರು ಮಾಡ್ತಾರೆ. ಸೊ ವಿಕ್ರಾಂತ್ ಏನ್ ಮಾಡ್ತಾರೆ, ತನ್ನ ಮನೆಯನ್ನೆಲ್ಲ ಮೆಟಲ್ ಶೀಟ್ ಗಳಿಂದ ಆಟೋಮೆಟಿಕಲಿ ಕ್ಲೋಸ್ ಮಾಡಿ ಒಂದು ಗೌಪ್ಯ ರಸ್ತೆಯಿಂದ ಮಕ್ಕಳಿಬ್ಬರನ್ನು ಹೊರಗೆ ಕಳಿಸ್ತಾರೆ. ಮಕ್ಕಳಿಬ್ಬರು ಲಡಾಖ್ ನಲ್ಲಿ ಮತ್ತೊಂದು ಸೇಫ್ ಹೌಸ್ ಗೆ ಹೋಗ್ತಾರೆ. ಈ ಕಡೆ ರೌಡಿಗಳನ್ನೆಲ್ಲ ವಿಕ್ರಾಂತ್ ಒಬ್ರೆ ವೆಪನ್ಸ್ ಗಳನ್ನ ತಗೊಂಡು ಸೂಟ್ ಹಾಕ್ತಾರೆ. ಜೊತೆಗೆ ಒಬ್ಬನಿಗೆ ಹೆದರಿಸಿ ಶೂಟ್ ಮಾಡ್ಬಿಡ್ತೀನಿ ಅಂತ ಫತೆಗೆ ಕಾಲ್ ಮಾಡಿಸ್ತಾರೆ. ನಾನ್ ಸೀತಾನ ಇಟ್ಕೊಂಡಿದ್ದೀನಿ, ನೀವು ಬನ್ನಿ ಅಂತ ಫತೆ ಬರುವಂತೆ ಮಾಡ್ತಾರೆ. ಫತೆ ಸಿಕ್ಕದ ಮೇಲೆ ವಿಕ್ರಾಂತ್ ತನ್ನ ಕಡೆಯವರನ್ನೆಲ್ಲ ಕರ್ಕೊಂಡು ಏನ್ಲಾ ಅದು ಆಪರೇಷನ್ ಒಡಿಸಿ ಅಂತ ಕೇಳ್ತಾರೆ. ಬಟ್ ಫತೆ ಏನು ಉತ್ತರ ಕೊಡೋದಿಲ್ಲ. ವಾಪಸ್ ಇವ್ರ ಹತ್ರ ಇರೋ ಮೊಬೈಲ್ ಅನ್ನ ಕಿತ್ಕೊಂಡ್ಬಿಟ್ಟು ಸೀತಾ ಮತ್ತೆ ದುರ್ಗಾ ಇರುವ ಲೊಕೇಶನ್ ನ ಫೈಂಡ್ ಮಾಡ್ಕೊಂಡ್ಬಿಡ್ತಾರೆ. ಸರಿ, ಮಕ್ಳಿಬ್ರು ತುಂಬಾ ದೂರದ ಲಡಾಖ್ ಮನೆ ಹತ್ರ ಹೋಗ್ತಿದ್ದಾರೆ. ಆನ್ ದ ವೇ ಹೋಗ್ಬೇಕಾದ್ರೆ ಇಬ್ರದ್ದು ಬಾಂಡಿಂಗ್ ಬೆಳೆದ್ಬಿಟ್ಟಿದೆ, ಅಕ್ಕ ತಂಗಿಯರ ಸಂಬಂಧ ಬೆಳೀತಾ ಇದೆ. ಸರಿ, ಇವರು ಸೇಫ್ ಹೌಸ್ಗೆ ರೀಚ್ ಆಗ್ತಾರೆ. ಅಲ್ಲಿ ಕಬೀರ್ ಅನ್ನೋರು ಇದಾರೆ. ಕಬೀರು ಮತ್ತೊಬ್ಬ ರಾ ಏಜೆಂಟ್ ಹೃತಿಕ್ ರೋಷನ್ ಅವರನ್ನ ಮಕ್ಕಳ ಸಂರಕ್ಷಣೆಗೆ ಬಿಟ್ಟವ್ರೆ. ಪರ್ಸನಲ್ ವರ್ಕಿಗೆ ಬಿಟ್ಕೊಂಡವ್ರು ರಾ ಚೀಫು. ಅಷ್ಟರಲ್ಲಿ ಫತೆ ಕಡೆಯವರು ಇಲ್ಲೂ ಅಟ್ಯಾಕ್ ಮಾಡ್ತಾರೆ. ಯಾಕಂದ್ರೆ ಫತೆ ಟ್ರ್ಯಾಕ್ ಮಾಡಿದ್ನಲ್ಲ, ಆ ಕಾರಣದಿಂದ 3 ಜನನು ಚೆನ್ನಾಗಿ ಹೊಡಿತಾರೆ. ಎಲ್ಲರಿಗೂ ಇನ್ನೇನ್ ಎಸ್ಕೇಪ್ ಆಗ್ಬಿಡ್ಬೇಕು. ಅಷ್ಟರಲ್ಲಿ ಒಂದು ಗುಂಡು ಬಂದು ದುರ್ಗಾಗೆ ತಾಕ್ಬಿಡುತ್ತೆ. ಸೊ ಕಬೀರ್ ಹೇಳ್ತಾರೆ, ಇಲ್ಲೇ ಹತ್ರದಲ್ಲಿ ಒಂದು ಊರಿದೆ, ಅಲ್ಲಿ ನನ್ನ ಹೆಸರು ಹೇಳಿ ಅವ್ರು ನಿಮ್ಗೆ ಟ್ರೀಟ್ ಮಾಡ್ತಾರೆ ಅಂತ. ಇಬ್ರು ಹುಡುಗಿಯರು ಅಲ್ಲಿ ಹೋಗ್ತಾರೆ. ಅಲ್ಲಿ ಒಂದ್ ಆಂಟಿ ಇವರ ಕೈಗೆ ಬ್ಯಾಂಡೇಜ್ ಎಲ್ಲ ಹಾಕಿ ಟ್ರೀಟ್ ಮಾಡ್ತಾರೆ. ಅಷ್ಟರಲ್ಲಿ ಕಬೀರ್ ಅಲ್ಲ, ಫತೆ ನಮ್ ಸೀತಂಗ್ ಕಾಲ್ ಮಾಡ್ತಾರೆ, ನಿಮ್ಮಪ್ಪನ ಜೀವಂತ ನೋಡ್ಬೇಕು ಅಂದ್ರೆ ನೀನ್ ಒಬ್ಳೆ ಇಲ್ಲಿಗೆ ಬಾ ಅಂತ. ಸೊ ದುರ್ಗನ್ನ ಅಲ್ಲೇ ಬಿಟ್ಟು ಸೀತಾ ಅಪ್ಪನ ಸೇವ್ ಮಾಡೋಕ್ ಹೊರಟು ಬಿಡ್ತಾಳೆ. ಅಲ್ಲಿ ನೋಡಿದ್ರೆ ಅಪ್ಪನ್ಗೆ ಬಾಂಬ್ ಕಟ್ಟಿಟ್ಟವ್ ನೀವಯ್ಯ. ಜೊತೆಗೆ ಸುತ್ತಮುತ್ತ ಎಷ್ಟೊಂದು ಲ್ಯಾಂಡ್ ಮೈನ್ ಗಳನ್ನ ಹಾಕಿದಾನೆ. ಇವಮ್ಮ ಆಲ್ಫಾ ನನ್ ಬ್ರಿಲಿಯಂಟ್ ಹಂಗೆ ಹಿಂಗೆ ಅಂತ ಹೇಳ್ಕೊಳವಮ್ಮ ಹೋಗಿ ಡೈರೆಕ್ಟ್ ಒಂದು ಲ್ಯಾಂಡ್ ಮೈನ್ ಮೇಲೆ ಕಾಲಿಕ್ ಬಿಡುತ್ತೆ. ಕಾಲ್ ಎತ್ತಿದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಇವಮ್ಮಂಗ ಅಳ್ಳಾಡಕ್ ಆಗಲ್ಲ. ಆಗ ಫತೆ ಬಂದು ತನ್ನ ಸ್ಟೋರಿ ಹೇಳಿಕ್ ಶುರು ಮಾಡ್ತಾನೆ. ಇವಯ್ಯ ಪಾಕಿಸ್ತಾನ ಸೋಲ್ಜರ್ ಅಂತೆ 1989 ನಲ್ಲಿ ಇಂಡಿಯಾಗೆ ಕದ್ಬಿಟ್ಟು ಬಂದ್ಬಿಟ್ಟು ಇಂಡಿಯನ್ ಆರ್ಮಿಗೆ ಸೇರ್ಕೊಂಡು ಸೋಲ್ಜರ್ ಆಗ್ಬಿಟ್ನಂತೆ. ಆಮೇಲೆ ಆರ್ಮಿಯ ಸೀಕ್ರೆಟ್ ಗಳನ್ನೆಲ್ಲ ಪಾಕಿಸ್ತಾನ ಕಳಿಸ್ತಿದ್ದಂತೆ. ಹಾಗೇನೆ ಆಲ್ಫಾ ಪ್ರೋಗ್ರಾಮ್ ಸೀಕ್ರೆಟ್ ಅನ್ನು ಪಾಕಿಸ್ತಾನ ಕಳಿಸ್ಬೇಕು ಅಂತ ವರ್ಗೀಸ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಆರ್ಮಿಯಿಂದ ಫಂಡ್ ಮಾಡಿಸಿ ಆಲ್ಫಾ ಸೀರಮ್ ನ ತಯಾರು ಮಾಡಿಸ್ತಿದ್ದ. ಬಟ್ ಅದು ಫೇಲ್ ಆಗೋಯ್ತು ಇನಿಷಿಯಲ್ ಸ್ಟೇಜ್ ನಲ್ಲಿ. ಆದ್ರೆ ಸೀತಾ ಬಾಡಿನಲ್ಲಿ ಆಲ್ಫಾ ಸೀರಮ್ ಇದೆ. ಅವಳ ಮುಖಾಂತರ ನೆಕ್ಸ್ಟ್ ವರ್ಷನ್ ಆಫ್ ಆಲ್ಫಾ ಸೀರಮ್ ಅನ್ನ ರೆಡಿ ಮಾಡೋಣ ಅಂತ ಡಿಸೈಡ್ ಮಾಡ್ದ. ಸೀತಾ ಹೇಳ್ತಾರೆ, ನಿನಗೆ ನನ್ ಕೈಗೆ ಸಿಕ್ಕಿದ್ರೆ ತಾನೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಅವಾಗ ನೀನ್ ಯಾವ ಸೀರಮು ಮಾಡಕ್ಕಾಗಲ್ಲ ಅಂತ. ಫತೆ ಹೇಳ್ತಾನೆ, ನೋ ವರೀಸ್, ನಿನ್ಗೆ ಅವಳಿ ಜವಳಿ ಇದ್ದಾಳೆ ಅಂತ ಗೊತ್ತು, ನಾನು ದುರ್ಗಾನೇ ಎತ್ತಾಕೊಂಡು ಬಂದಿದ್ದೀನಿ, ಅವಳ ಮುಖಾಂತರ ಸಿರಮ್ ಅನ್ನ ತಯಾರು ಮಾಡ್ತೀನಿ ಅಂತ. ಅಂಡ್ ವಿಕ್ರಾಂತ್ ಮೈ ಮೇಲಿದ್ದ ಬಾಂಬ್ ನ ಟೈಮರ್ ಅನ್ನು ಕೂಡ ಆನ್ ಮಾಡ್ಬಿಡ್ತಾನೆ. ಅವ್ರ ಅಪ್ಪನೀಗ ಸೀತಾ ಸೇವ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಟವಳೆ. ಸ್ವಲ್ಪ ಹೊತ್ತಿನ ನಂತರ ಆ ಏರಿಯಾದಿಂದ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಫತೆ ಅನ್ಕೊಳ್ತಾನೆ ಇವರಿಬ್ರು ಸತ್ತೋದ್ರು ಅಂತ. ಅಂಡ್ ಒಂದಷ್ಟು ಪಾಕಿಸ್ತಾನಿ ಸೋಲ್ಜರ್ಸ್ ಗಳನ್ನ ಕರ್ಕೊಂಡು ತನ್ನ ಚಿರಾಪುಂಜಿ ಬೇಸ್ಗೆ ಹೋಗ್ಬಿಟ್ಟು ಅಲ್ಲಿ ದುರ್ಗಾ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಸೀರಮ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಬಟ್ ಅಪ್ಪ ಮಗಳು ಸತ್ತಿರೋದಿಲ್ಲ. ಅಲ್ಲಿಂದ ಎಸ್ಕೇಪ್ ಆಗಿ ಹೆಲಿಕಾಪ್ಟರ್ ನಲ್ಲಿ ಡೈರೆಕ್ಟ್ ಚಿರಾಪುಂಜಿಗೆ ಬಂದ್ಬಿಟ್ಟವ್ರೆ. ಫತೆದು ಬೇಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ದುರ್ಗಾ ಕೂಡ ಎಸ್ಕೇಪ್ ಆಗ್ಬಿಡ್ತಾಳೆ
ಕ್ಯಾಪ್ಟಿವಿಟಿಯಿಂದ. ಅಲ್ಲಿ ಫತೆ ಕಡೆ ಅವರು ನಮ್ಮ ಇಂಡಿಯನ್ ಆರ್ಮಿ ಅವರನ್ನ ಬಂದಿ ಮಾಡ್ಬಿಟ್ಟಿರ್ತಾರೆ. ಅವರನ್ನೆಲ್ಲ ರಕ್ಷಣೆ ಮಾಡ್ತಾಳೆ ದುರ್ಗಾ. ಈಗ ಎಲ್ರು ಸೇರ್ಕೊಂಡು ರೌಡಿಗಳನ್ನೆಲ್ಲ ಹೊಡಿತಾರೆ. ಅಂಡ್ ಸೀತಾ ಒಬ್ಳೆ ಹೋಗಿ ಫತೆ ಹೊಡಿಯಕ್ ಹೋಗ್ತಾರೆ. ಇಬ್ರು ಜೊತೆ ಘನಘೋರ ಯುದ್ಧ ಆಗುತ್ತೆ. ಕಡೆಗೂ ಸೀತಾ ಫತೆನ ಸೋಲಿಸ್ತಾರೆ. ಅಂಡ್ ವಿಕ್ರಮ್ ಈಗ ಗನ್ ತಗೊಂಡು ಬಂದಿದ್ದಾರೆ ಅರೆಸ್ಟ್ ಮಾಡ್ಲಿಕ್ಕೆ ಇವನ್ನ. ಬಟ್ ಫತೆ ಹೇಳ್ತಾನೆ, ನೀನ್ ಯಾವತ್ತು ನಾನು ಟೆರರಿಸ್ಟ್ ಅಂತ ಪ್ರೂವ್ ಮಾಡಕ್ಕಾಗಲ್ಲ, ನಾನು ಆರಾಮಾಗಿರ್ತೀನಿ ಜೈಲಲ್ಲಿ ಅಂತ. ವಿಕ್ರಮಿಗೆ ಕೋಪ ತಗುತ್ತೆ, ಆದ್ರೂ ಶೂಟ್ ಮಾಡಲ್ಲ. ಬಿಕಾಸ್ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ಅಂತ ಅವರು. ನಾನ್ ಶೂಟ್ ಮಾಡಲ್ಲ ಅಂದ್ರೆ ನನ್ನ ಮಗಳ ಕೈಲಿ ಶೂಟ್ ಮಾಡಿಸ್ತೀನಿ ಅಂತ ಸೀತಾ ಕೊಟ್ಬಿಟ್ಟು ನೀನ್ ಶೂಟ್ ಮಾಡಮ್ಮಿ ಅಂತ ಹೇಳ್ತಾರೆ. ಇವಾಗೆಲ್ಲ ಹೊಂಟೋಯ್ತು ಕಾನೂನು. ಏನಿವೆ ಇವಮ್ಮ ಸಿಕ್ಕಿದೆ ಚಾನ್ಸು ಅಂತ ಫತೆನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅಂಡ್ ಅಪ್ಪ ಮಗಳು ಎಲ್ಲರೂ ಸೇರ್ಕೊಂಡು ಮತ್ತೆ ವಾಪಸ್ ಕಾಶ್ಮೀರದ ಸೇಫ್ ಹೌಸ್ ಗೆ ಹೋಗ್ತಾರೆ. ಅಲ್ಲಿ ವಿಕ್ರಾಂತ್ ಹೇಳ್ತಾರೆ, ನೀವೀಗ ಆರ್ಡಿನರಿ ಬಾಳನ್ನ ಬಾಳ್ಬೋದು ಅಥವಾ ಆ ಕಬೀರು ಟೈಗರ್ ಇವರೆಲ್ಲ ಇದಾರಲ್ಲ ಆತರ ರಾ ಏಜೆಂಟ್ ಆಗಿ ಬದುಕಬಹುದು, ನಿಮ್ ಚಾಯ್ಸು ಅಂತ. ಮಕ್ಳುಗಳಿಬ್ರು ನಾವು ಕೂಡ ರಾ ಏಜೆಂಟ್ಸ್ ಆಗ್ತೀವಿ ಅಂತ ರೆಡಿ ಆಗ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಇದು ಆಲ್ಫಾ ಮೂವಿಯ ಕತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.